ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಒಂದು ಹೀರೆಕಾಯಿ ತೊವೆ ಅಂತ ಮಾಡ್ತೀವಿ. ತುಂಬಾ ರುಚಿಯಾಗಿರ್ತದೆ, ಎಷ್ಟು ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ. ನಾವು ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರ್ತದೆ. ಮುದ್ದೆಗೇನು ಅಷ್ಟೇನು ಚೆನ್ನಾಗಿರೋದಿಲ್ಲ. ನೋಡಿ, ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ನೋಡಿ, ಇಷ್ಟು ತೊಗರಿ ಬೇಳೆಲಿ ಮಾಡಿದ್ರೆ ಈ ಥರ ಟೇಸ್ಟ್ ಬರೋದಿಲ್ಲ. ಹೆಸರು ಬೇಳೆನೇ ಮಾಡಬೇಕು. ಇದಕ್ಕೆ ಒಂದು ಹೀರೆಕಾಯಿ ತಗೊಂಡಿದ್ದೀನಿ. ಅರ್ಧ ಕಪ್ಪು ಹೆಸರು ಬೇಳೆಗೆ ಒಂದು ಹೀರೆಕಾಯಿ ಚಿಕ್ಕ ತಗೊಂಡಿದ್ದೀನಿ. ನೋಡಿ, ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಫಸ್ಟು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕೋಬೇಕು, ಯಾಕಂದ್ರೆ ಜಾಸ್ತಿ ನೀರು ಹಾಕ್ಬಾರ್ದು. ನೀರು ಥರ ಆಗೋಗುತ್ತೆ. ಬೇಳೆ ಎಷ್ಟು ಬೇಯಬೇಕು, ಎಷ್ಟು ಬೇಕು ನೀರು ಅಷ್ಟೇ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಖಾರ ಅಷ್ಟೇ. ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ. ನೋಡಿ, ಹೀರೆಕಾಯಿನ ಕ್ಲೀನ್ ಮಾಡಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ ಇವಾಗಲೇ. ಇದಿಷ್ಟೇ, ತುಂಬ ಸಿಂಪಲ್ಲು. ಇದನ್ನು ಬರೀ ಒಂದು ವಿಸಲ್ ಅಷ್ಟೇ ಕೂಗಿಸ್ಕೋಬೇಕು ನಾವು, ಜಾಸ್ತಿ ಕೂಗಿಸ್ಕೋಬಾರ್ದು. ನೋಡಿ, ಇವಾಗ ಮಿಕ್ಸಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಫ್ರೆಶ್ಶು ತೆಂಗಿನಕಾಯಿ ತುರಿನ ನಾನು ಆಡಿಸಿ, ಬರೀ ತೆಂಗಿನಕಾಯಿ ತುರಿನ ಆಡಿಸ್ಬಿಟ್ಟು ಈ ಥರ ಹಾಲು ತೊಗೋತಾ ಇದ್ದೀನಿ. ನೋಡಿ, ಇದು ತೆಂಗಿನ ಹಾಲು. ಇದನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು ಈ ಥರ. ಇದು ತರಿನ ಇದು ವೇಸ್ಟ್ ಆಗುತ್ತೆ, ಇದೇನು ಯೂಸ್ ಆಗೋದಿಲ್ಲ. ಅದರಲ್ಲಿರೋ ರಸ ಎಲ್ಲ ತೆಗ್ದಿದ್ದೀನಿ. ನೋಡಿ, ಒಂದು ವಿಸಲ್ಗೆ ಈ ಥರ ಬೆಂದಿರ್ತದೆ. ನೋಡಿ, ಈ ಥರ ನೀರು ಸ್ವಲ್ಪನೇ ಇಲ್ಲ. ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆಗಬೇಕು. ಇದು ಚಪಾತಿಗೂ ಚೆನ್ನಾಗಿರ್ತದೆ, ಅನ್ನಕ್ಕೂ ಚೆನ್ನಾಗಿರ್ತದೆ. ಆದರೆ ಇದು ಖಾರ ತಿನ್ನದೇ ಇರೋರಿಗೆ ತುಂಬಾ ಟೇಸ್ಟ್ ಕೊಡ್ತದೆ. ಜಾಸ್ತಿ ಖಾರ ತಿನ್ನೋದಿಲ್ವಲ್ಲ ಅಂಥವ್ರಿಗೆ ಈ ಸಾರಂತೂ ತುಂಬಾ ಇಷ್ಟ ಆಗ್ತದೆ. ಅಂಥವ್ರು ನಿಮ್ಮ ಮಾಡ್ಕೊಂಡು ಒಂದು ಸಲ ತಿಂದು ನೋಡ್ರೆ ಗೊತ್ತಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಒಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕುಕ್ಕರಲ್ಲಿ ಬೇಯಿಸಿದ್ನಲ್ಲ, ಅದನ್ನು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಪೇಸ್ಟ್ ಥರ ಆಗೋಯ್ತದೆ. ಬರೀ ಅದಕ್ಕೆ ಒಂದು ವಿಸಲ್ ಅಷ್ಟೇ ಕೂಗಿಸ್ಕೋಬೇಕು. ನೋಡಿ, ಇವಾಗ ನೀರು ಹಾಕಿರ್ಲಿಲ್ವಲ್ಲ ನನ್ನ ಬೇಳೆಗೆ, ಇವಾಗ ತೆಂಗಿನಕಾಯಿ ಹಾಲಲ್ಲಿ ನೀರು ಇರುತ್ತಲ್ಲ, ಇದನ್ನು ಸೇರಿಸ್ಬೇಕು. ಇವಾಗ ಈ ಥರ ಇಷ್ಟು ಲೂಸಾಗೆ ಸ್ವಲ್ಪ ತೆಳುವಾಗಿರಬೇಕು. ನೋಡಿ, ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿರ್ತದೆ ಅಂತ, ತುಂಬಾ ಚೆನ್ನಾಗಿರ್ತದೆ. ಬರೀ ತೆಂಗಿನಕಾಯಿ ರುಬ್ಬಿ ಹಾಕಬೇಡಿ, ತೆಂಗಿನಕಾಯಿ ಹಾಲು ತೆಗೆದು ಹಾಕಿ, ತುಂಬಾ ರುಚಿ ಬರುತ್ತೆ. ನೋಡಿ, ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ. ತುಂಬ ಈಸಿ ಅಂದರೆ ಈಸಿ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದಂತ ಮಾಡಬೇಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ.